ರಾಜು ಅವರು ನನ್ನಿಂದ ದೊಡ್ಡ ತಪ್ಪಾಗಿದೆ ಗೌತಮ್. ನಿನ್ನ ಬಗ್ಗೆ ತಿಳಿದಿದ್ದು ಕೂಡ ಬೇರೆಯವರು ಹೇಳಿದ ಮಾತನ್ನು ನಂಬಿಬಿಟ್ಟೆ. ನಮ್ಮೆರಡು ಕುಟುಂಬದ ನಡುವಿನ ಬಾಂಧವ್ಯ ಎಷ್ಟು ಉತ್ತಮವಾಗಿತ್ತು. ಅದನ್ನು ನನ್ನ ಕೈಯಾರೆ ನಾನೇ ಕೆಡಿಸಿಕೊಂಡು ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ನಡೆದುದನ್ನು ಮರೆತು ಬಿಡು. ಮೊದಲಿನಂತೆ ಇರೋಣ ಎಂದವರು ತಮ್ಮ ಮೊಬೈಲ್ ರಿಂಗ್ ಆದ ಸಂದಿಗೆ ಒಂದು ನಿಮಿಷ ಎನ್ನುತ್ತಾ ಡಾಕ್ಟರ್ ನಂಬರ್ ನೋಡುತ್ತಲೇ ಕರೆ ಸ್ವೀಕರಿಸಿದರು. ಗಾಬರಿ ಜೊತೆಗೆ ಕೊಂಚ ಸಂತೋಷ ಆತಂಕದಿಂದ ಮಾತನಾಡಿದವರು, ಹೌದಾ, ಈಗಲೇ ಬರ್ತೇವೆ ಎಂದು ಹೇಳಿ ಕರೆ ತುಂಡರಿಸಿದರು. ಪದ್ಮಾ ಅವರು, ಯಾರದ್ದು ಫೋನ್? ನೀವ್ಯಾಕೆ ಹೀಗೆ ಗಾಬರಿಗೊಳಗಾಗಿದ್ದೀರಿ ಎಂದಿದ್ದರು. ರಾಜು ಅವರು, ಆದ್ರಿಯನ್ನು ಟ್ರೀಟ್ ಮಾಡುತ್ತಿರುವ ಡಾಕ್ಟರಿಂದ ಕರೆ ಬಂದದ್ದು. ಈಗ ಕೆಲ ಕ್ಷಣಗಳ ಹಿಂದೆ ಒಮ್ಮೆ ಕಿರಿಚಿಕೊಂಡು ಕಣ್ಣು ಬಿಟ್ಟು ಡಾಕ್ಟರನ್ನು ನೋಡಿ ಮತ್ತೆ ಕೆಲ ಕ್ಷಣಗಳಲ್ಲಿ ಆಯಾಸಗೊಂಡು ಪ್ರಜ್ಞೆ ತಪ್ಪಿದಾಳಂತೆ. ಕೊನೆಗೂ ನಾವು ಇಷ್ಟು ದಿನದಿಂದ ಕಾಯ್ದ ದಿನ ಬಂದು ಬಿಡ್ತು. ಬಾ ಹೊರಡೋಣ ಎಂದವರು, ಗೌತಮ್ ಕ್ಷಮಿಸಿಬಿಡು, ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡ. ಆದ್ರಿಗೆ ಪ್ರಜ್ಞೆ ಬರುತ್ತಲೇ ಒಂದಷ್ಟು ಗೊಂದಲಗಳು ಬಗೆಹರಿಯುತ್ತವೆ ಹೇಳಿ ನಡೆದಿದ್ದರು. ಗೌತಮ್, ಅವಳಿಗೆ ಎಚ್ಚರವಾದರೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಯಬಹುದು ಎಂದುಕೊಂಡಾಗ ಅವನ ನೆನಪಿನಲ್ಲಿ ಮೂಡಿದ್ದು ನಿಹಾರ್. ಅವಳ ಜೊತೆ ಹೆಚ್ಚು ಓಡಾಡುತ್ತಿದ್ದ. ತಡರಾತ್ರಿ ಸಮಯದಲ್ಲಿ ಕೂಡ ಒಂದೆರಡು ಬಾರಿ ನೋಡಿದ್ದೇನೆ. ಒಂದು ವೇಳೆ ಅವನೇ ಕಾರಣ ಇರಬಹುದಾ? ಅಂದು ನೋಡಿದರೆ ಮದುವೆ ನಿಶ್ಚಯವಾಗಿದೆ ಎನ್ನುತ್ತಿದ್ದ ಎಂದುಕೊಂಡು ಆ ವಿಷಯ ಅಷ್ಟಕ್ಕೆ ಬಿಟ್ಟಿದ್ದ. ಎದುರು ಬಂದು ಕುಳಿತ ಮಹೇಂದ್ರ ಅವರು, ಗೌತಮ್, ನಿನ್ನನ್ನು ಹೀಗೆ ನೋಡಲಾಗುತ್ತಿಲ್ಲ. ಮೊದಲಿಗಿಂತ ತುಂಬ ಒರಟಾಗಿದ್ಯಾ. ಮನೆಗೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ. ಇಂದ್ರಾಣಿ ಕೂಡ ಇದಕ್ಕೆಲ್ಲ ನಾನೇ ಕಾರಣ ಎಂದು ಒಳಗೊಳಗೆ ಕೊರಗುತ್ತಿದ್ದಾಳೆ. ಪೊಲೀಸ್ ಸಹಾಯ ತೆಗೆದುಕೊಂಡು ಚಂದ್ರನನ್ನು ಕರೆದುಕೊಂಡು ಬಂದು ಬಿಡೋಣ. ಹೇಗೂ ಆ ಹುಡುಗಿಗೆ ಈ ಮದುವೆ ಇಷ್ಟವಿಲ್ವಲ್ಲ ಎಂದಿದ್ದರು. ಗೌತಮ್ ತನ್ನ ತಂದೆ ಆನೆಗೆ ಕಟ್ಟು ಬಿದ್ದಿರುವ ಅವಳ ನೆನೆದವನು. ಅವಳು ಸ್ವಲ್ಪ ಮನಸ್ಸು ಮಾಡಿದರೂ ಸಾಕಾಗ್ತಿತ್ತು. ಅವಳು ನೋವು ಅನುಭವಿಸಿ ನನಗೂ ಈ ರೀತಿ ನೆಮ್ಮದಿ ಇಲ್ಲದಂತೆ ಮಾಡಿದ್ದಾಳೆ. ಜೀವನದಲ್ಲಿ ಇಂಥ ನೋವು ಅನುಭವಿಸಿಲ್ಲ. ಈ ಸಮಸ್ಯೆಗೆ ಪರಿಹಾರ ಕಾಣುತ್ತಿಲ್ಲ. ಅವಳ ತಂದೆ ಒಪ್ಪಿಗೆ ಇಲ್ಲದೆ ಅವಳು ಮುಂದಕ್ಕೆ ಹೆಜ್ಜೆ ಇಡುವುದಿಲ್ಲ. ನ್ಯಾಯವಾದ ದಾರಿ ಎಂದು ಕುಳಿತರೆ ಖಂಡಿತ ಅವಳನ್ನು ಕಳೆದುಕೊಳ್ಳಬೇಕಾಗ್ತದೆ. ಬಲವಂತವಾಗಿ ಆದರೂ ಸರಿ, ಅಂಥದ್ದೊಂದು ನಿರ್ಧಾರ ಇತ್ತೀಚೆಗೆ ಮೂಡುತ್ತಿತ್ತು. ತನ್ನ ತಂದೆ ತಾಯಿಗೆ ಬಂದ ಹೆಸರು ನನ್ನ ಅವಳ ಸಂಬಂಧಕ್ಕೆ ಬರುವುದು ಬೇಡ. ನಾನು ಮೊದಲು ಯೋಚಿಸಿದಂತೆ ನಡೆದುಕೊಳ್ಳುವುದು ಬೇಡ. ನಿರ್ಧಾರದಲ್ಲಿ ಬದಲಾವಣೆ ಮಾಡಿಕೊಳ್ಳೋಣ. ಸಾವಿರಾರು ಜನರ ಎದುರೇ ಅವಳ ಕೈ ಹಿಡಿಯಬೇಕು ಎಂದುಕೊಂಡವನು ಮತ್ತೆ ಮಹೇಂದ್ರ ಅವರು, ಗೌತಮ್, ಏನು ಯೋಚಿಸ್ತಿದ್ಯಾ ಎಂದಾಗ ಎಚ್ಚರಗೊಂಡಿದ್ದ. ಏನೂ ಇಲ್ಲ. ನೀವು ಅವರು ಇಬ್ಬರು ಸುಮ್ಮನೆ ಕೊರಗುವುದು ಬೇಡ. ಏನು ನಡೆಯಬೇಕೋ ಅದು ನಡೆದೇ ತೀರುತ್ತದೆ ಹೇಳಿ ಎದ್ದು ನಡೆದಿದ್ದ. ಬಂದು ಕುಳಿತ ಪಾವನಿ ಇಂದ್ರಾಣಿ ಮದುವೆ ಇರುವುದು ಇನ್ನು 4 ದಿನಕ್ಕೆ ಎಂದಿದ್ದರು. ಮಹೇಂದ್ರ ಅವರು ರಾಜು ಅವರ ಬಳಿ ಮಾತನಾಡಿದೆ. ಪ್ರಯೋಜನ ಆಗಲಿಲ್ಲ. ಪದ್ಮಾ ಅವರು ಕೂಡ ಕೈ ಚೆಲ್ಲಿ ಕುಳಿತಿದ್ದಾರೆ. ಇವನ್ ನೋಡಿದರೆ ಚಂದ್ರನನ್ನು ಮರೆತಂತೆ ಕಂಡರು. ಒಳಗೊಳಗೆ ಕೊರಗುತ್ತಾ ಈ ಕೋಪ ಅಸಮಾಧಾನವನ್ನು ಎಲ್ಲರ ಮೇಲೂ ತೋರಿಸ್ತಿದ್ದಾನೆ. ನಾನು ಏನೇ ಮಾಡುವುದಿದ್ದರೂ ತಾಳಿ ಕಟ್ಟುವೊಳಗೆ ನಿರ್ಧರಿಸಿ ನಡೆದುಕೊಳ್ಬೇಕು ಎಂದಿದ್ದರು. ಇಂದ್ರಾಣಿ ಅವರು, ಇನ್ನೊಮ್ಮೆ ರಾಜು ಅವರ ಬಳಿ ಮಾತನಾಡುತ್ತೇನೆ. ನಾನು ಈ ಮನೆಯಲ್ಲಿ ಇರುವುದೇ ಅವರಿಗೆ ಸಮಸ್ಯೆ ಆದರೆ ನಾನು ಮನೆ ಬಿಟ್ಟು ಹೋಗಲು ಸಿದ್ಧ ಎಂದಾಗ ಮಹೇಂದ್ರ ಅವರು, ಹೀಗೆಲ್ಲ ಮಾತನಾಡಬೇಡ ನೀನು. ಇಂಥ ಸಂದರ್ಭಕ್ಕೆ ಗೌತಮ್ ಖಂಡಿತ ಎಡೆ ಮಾಡಿಕೊಡುವುದಿಲ್ಲ. ನೀನು ಈ ಮನೆ ಸೊಸೆಯಾಗಿ ಇರ್ತೀಯ. ಯಾರು ಏನೇ ಅಂದರೂ ಅದು ಬದಲಾಗಿ ಬಿಡುವುದಿಲ್ಲ. ನಾನು ಗೌತಮ್ ಕೇಳಿದರೆ ಈ ರೀತಿ ಮಾತನಾಡಿದರೆ ಮಾತ್ರ ನೀನು ಯೋಚಿಸಬೇಕು. ಹೊರಗಿನವರ ಮಾತಿಗೆ ತಲೆ ಕೆಡಿಸಿಕೊಳ್ಬೇಡ ಎಂದಿದ್ದರು. ರಾಜು ಹಾಗೂ ಪದ್ಮಾ ಅವರು ಆದ್ರೆ ಇದ್ದ ವಾರ್ಡ್ ಒಳಗೆ ಬಂದಾಗ ಮೊದಲು ಹೇಗಿದ್ದಳೋ ಹಾಗೇ ಇದ್ದರು. ಏನೋ ಬದಲಾವಣೆಯಾದಂತೆ ಎನಿಸಿತು. ಆದರೂ ಹಾಗೆ ಮಲಗಿದ್ದ ಮಗಳನ್ನು ನೋಡಿ ಡಾಕ್ಟರ್ ಜೊತೆ ಮಾತನಾಡಲು ನಡೆದಿದ್ದರು. ಡಾಕ್ಟರ್, ಭರವಸೆ ಕಳೆದುಕೊಳ್ಳುವ ಹಾಗಿಲ್ಲ. ಇನ್ನು ಕೆಲವೇ ದಿನದಲ್ಲಿ ಪ್ರಜ್ಞೆ ಖಂಡಿತ ಬರುತ್ತದೆ. ಎಚ್ಚರ ಬಂದು ಪ್ರಜ್ಞೆ ತಪ್ಪಿದ ಮೇಲೆ ಕನವರಿಸ್ತಾ ನಡುಗುತ್ತಿದ್ದಳು. ಯಾವುದೋ ವಿಷಯಕ್ಕೆ ಹೆದರಿದಾಳೆ ಎನಿಸುತ್ತದೆ. ಮತ್ತೆ ಪ್ರಜ್ಞೆ ಕಳೆದುಕೊಂಡು ಬಿಟ್ಟಳು ಎಂದಿದ್ದರು. ಪದ್ಮಾ ಅವರು, ಇನ್ನೆಷ್ಟು ದಿನ ಹೀಗೆ ಅವಳನ್ನು ನೋಡುವುದು ಎಂದಾಗ, ನನ್ನ ಪ್ರಕಾರ ಇನ್ನೊಂದೆರಡು ದಿನದಲ್ಲಿ ಅವರಿಗೆ ಸಂಪೂರ್ಣ ಪ್ರಜ್ಞೆ ಬರಬಹುದು ಎಂದಿದ್ದರು.
ಮನದಲ್ಲಿ ಸಮಾಧಾನ ಹೊತ್ತು ಹೊರಗೆ ಬಂದ ಪದ್ಮ ಅವರು, ನಾಳೆ ಊರಿಗೆ ಹೋಗೋಣ ಎಂದುಕೊಂಡಿದ್ದೇವಲ್ಲ, ಈಗ ಏನು ಮಾಡೋದು? ಆದ್ರಿಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರಬಹುದು ಎಂದಿದ್ದಾರೆ. ಆ ಸಮಯದಲ್ಲಿ ನಾವು ಜೊತೆಯಲ್ಲೇ ಇದ್ದು ಸಮಾಧಾನಿಸಿ ನೋಡ್ಕೊಳ್ಬೇಕು. ಹಾಗೆ ಚಂದನ ಮದುವೆಗೆ ಕೂಡ ಹೋಗುವುದಷ್ಟೇ ಮುಖ್ಯ ಅಲ್ವಾ ಹೇಳಿದ್ದರು. ರಾಜು ಅವರು, ಮದುವೆಗೆ ಇನ್ನೂ 4 ದಿನ ಇದೆ. ನಡೆದಿರುವ ವಿಷಯ ಅವರಿಗೆ ತಿಳಿಸೋಣ. ಸದ್ಯಕ್ಕೆ ಮಗಳು ಮುಖ್ಯ, ಇಲ್ಲಿದ್ದು ಇವಳ ನೋಡಿಕೊಳ್ಳೋಣ ಎಂದಿದ್ದರು. ಪದ್ಮ ಅವರಿಗೂ ಅದು ಸರಿ ಎನಿಸಿತು. ಅಂದು ಬೆಳಿಗ್ಗೆ ಬಂದ ನಿಹಾರ್ನನ್ನು ನಗುತ್ತಲೇ ಸ್ವಾಗತಿಸಿದ ಕೃಷ್ಣ ಪ್ರಸಾದ್ ಅವರು, ನಿಮ್ಮ ತಂದೆ ಬರಬಹುದು ಎಂದುಕೊಂಡಿದ್ದೆ ಎಂದಿದ್ದರು. ಅಪ್ಪ ಅವರೇ ಹೊರಟಿದ್ದರು. ಸ್ವಲ್ಪ ಕೆಲಸ ಬಂದ ಕಾರಣ ನಾನೇ ಬರಬೇಕಾಯಿತು ಎನ್ನುತ್ತಲೇ ಬಂದು ಕುಳಿತಿದ್ದ. ಕೃಷ್ಣಪ್ರಸಾದ್ ಅವರು ಅವನ ಕಾಲು ಗಮನಿಸಿ, ಮದುವೆ ಸಮಯಕ್ಕೆ ಸರಿ ಹೋಗ್ಬೋದು ಎಂದುಕೊಂಡಿದ್ದೆ. ನೋಡಿದರೆ ಇನ್ನೂ ಕಾಲು ಎಳೆದು ಹಾಕುತ್ತಿದ್ದಾರೆ ಹಳಿಯಂದಿರು. ಮದುವೆ ಮನೆಯಲ್ಲಿ ಸಂಬಂಧಿಕರಿಗೆ ಏನು ಹೇಳುವುದು? ಇನ್ನೇನೋ ಆಕ್ಸಿಡೆಂಟ್ ನಡೆದಿತ್ತು ಎಂದು ಹೇಳುವುದು ಅಷ್ಟೇ ಎಂದುಕೊಂಡಿದ್ದರು. ತಗೊಳ್ಳಿ, ಇಷ್ಟು ಸಾಕಾಗ್ತದಲ್ವಾ? ಅವರ ಮುಂದೆ ಲಗ್ನ ಪತ್ರಿಕೆಯ ಕಟ್ಟು ಹಿಡಿದಿದ್ದ. ಪರವಾಗಿಲ್ಲ, ನಾವು ಪ್ರಿಂಟ್ ಮಾಡಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ನಿಮ್ಮ ತಂದೆ ಅವರು ಕೇಳಿಲ್ಲ. ಇನ್ನೊಂದು 100 ಪತ್ರಿಕೆ ಸಾಕು ಬಿಡಿ, ಇಷ್ಟು ಸಾಕಾಗ್ತದೆ. ಮದುವೆ ಇನ್ನೂ 3 ದಿನ ಇರೋದು. ಈ ಸಮಯದಲ್ಲಿ ನೀವು ಇಷ್ಟು ದೂರ ಪ್ರಯಾಣ ಮಾಡಬಾರ್ದು. ಅಲ್ಲದೆ ಹೆಣ್ಣಿನವರ ಮನೆಗೆ ಬಂದರೆ ಅಕ್ಕಪಕ್ಕದವರು ಏನಾದರೂ ಅಂದುಕೊಳ್ಬೋದು. ತಪ್ಪು ತಿಳಿಯಬೇಡಿ ಎಂದಿದ್ದರು. ನಿಹಾರ್, ಅರ್ಥವಾಗ್ತದೆ, ಆದರೆ ಡ್ಯಾಡಿಗೆ ಬೇರೆ ಕೆಲಸ ಬಿದ್ದ ಕಾರಣ ನಾನೇ ಬರಬೇಕಾಯ್ತು. ಹೇಗೋ ನಮ್ಮ ಮನೆಯಲ್ಲಿ ಇನ್ನೂ ಕಾರ್ಡ್ಗಳು ಉಳಿದಿದ್ದೇವಲ್ಲ, ಮತ್ತು ನಿಮಗೆ ಯಾಕೆ ಪ್ರಿಂಟ್ ಮಾಡಿಸುವ ಶ್ರಮ ಎಂದು ತಂದೆ ಎಂದಿದ್ದ. ಮಾತನಾಡುತ್ತಿದ್ದರೂ ನೋಟ ಮಾತ್ರ ಮನೆಯ ಒಳಗೆಲ್ಲ ಹುಡುಕಾಡಿ ಚಂದನ ರೂಮಿನ ಕಡೆ ನಿಂತಿತ್ತು. ಅರ್ಥ ಮಾಡಿಕೊಂಡವರು, ಚಂದನ ಬಾ, ಹಳಿಯಂದಿರು ಬಂದಿದ್ದಾರೆ, ಮಾತನಾಡಿಸು, ಹೆದರಿಕೊಳ್ಳುವ ಧ್ವನಿಯಲ್ಲೇ ಕರೆದಿದ್ದರು. ಪ್ರತಿದಿನ ಮಗಳ ಹಾಳು ನೋಡಿ ನೋಡಿ ಸಾಕಾಗಿದ್ದರು. ಕೆಲವೊಮ್ಮೆ ಅವಳ ನೋವು ನೋಡಲಾರದೆ ನಾನೇನಾದರೂ ತಪ್ಪು ಮಾಡುತ್ತಿದ್ದೇನಾ ಎನ್ನುವ ಗೊಂದಲಕ್ಕೆ ಒಳಗಾಗುತ್ತಿದ್ದರು. ಬಂದು ನಿಂತ ಮಗಳನ್ನು ನೋಡಿದವರಿಗೆ ನಿರ್ಜೀವ ಗೊಂಬೆಯನ್ನು ನೋಡಿದಂತೆನಿಸಿತು. ಮುಖದಲ್ಲಿ ಭಾವನೆಗಳೇ ಇರಲಿಲ್ಲ. ಕಣ್ಣುಗಳಲ್ಲಿನ ನಿರ್ಲಿಪ್ತತೆಗೆ ನೊಂದಿದ್ದರು. ನಿಹಾರ್ ಮಾತ್ರ ಒಬ್ಬಿ ಹೋಗಿದ್ದ. ಈ ಚಂದನದ ಗೊಂಬೆ ಇನ್ನು 3 ದಿನದಲ್ಲಿ ಪೂರ ನನ್ನ ವಶದಲ್ಲಿ ಇರುತ್ತಾಳೆ. ತಾಳಿ ಕೊರಳಿಗೆ ಕಟ್ಟಿದ ಮೇಲೆ ಮೊದಲು ತಿಳಿಸುವುದು ಗೌತಮ್ಗೆ. ಇವಳು ನನ್ನ ಹೆಂಡತಿಯಾಗಿರುವುದನ್ನು ನೆನೆದು ನರಳಿಯೇ ಸತ್ತು ಹೋಗ್ತಾನೆ ಎಂದುಕೊಂಡವನು, ಹೇಗಿದ್ದೀರಾ ಎಂದಿದ್ದ. ಚಂದನ ಅವನ ಮಾತಿಗೆ ಉತ್ತರಿಸದೆ ನೆಲ ನೋಡುತ್ತಾ ನಿಂತಳು. ಕೃಷ್ಣಪ್ರಸಾದ್ ಅವರು, ನಾನು ಆ ಕಡೆ ಹೋದರೆ ಅವರ ಮಾತಿಗೆ ಏನಾದರೂ ಉತ್ತರಿಸ್ತಾಳೇನೋ, ಸ್ವಲ್ಪ ಮಾತನಾಡಿ ಸ್ನೇಹ ಬೆಳೆಯಲಿ ಎಂದುಕೊಂಡು ಮಾತನಾಡುತ್ತಾ ಇರಿ, ಬರ್ತೀನಿ ಹೇಳಿ ಹೋಗಿದ್ದರು. ಅಡುಗೆ ಮನೆಯಿಂದ ಹೊರಬಂದ ವಿಮಲಾ ಅವರು ಅಳಿಯ ಹಾಗೂ ಅವನನ್ನು ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿ ಒಳಗೆ ನಡೆದಿದ್ದರು. ನಿಹಾರ್ ಇನ್ನು ಹಾಗೇ ನಿಂತವಳನ್ನು ನೋಡಿ, ಕೂತ್ಕೋ, ಇನ್ನಷ್ಟು ಹೊತ್ತು ಹೀಗೆ ನಿಂತಿರ್ತೀಯಾ ಎಂದಿದ್ದ. ಅಪ್ಪಾಜಿ ಹೇಳಿದ್ದಾರೆ, ನಿಂತಿದ್ದೇನೆ ಅಷ್ಟೇ ಎಂದಿದ್ದಳು. ಮುಂದೆ ಕೂಡ ಹಾಗೆ, ತಾಳಿ ಕಟ್ಟಿದ ಮೇಲೆ ನನ್ನ ಮಾತು ಇದೇ ರೀತಿ ಕೇಳಬೇಕು ಎಂದಿದ್ದ. ಅದಕ್ಕೆ ಅವಕಾಶವಿಲ್ಲ, ನಾನಿನ್ನ ಅವರ ಮಗಳು, ಅವರ ಮಾತು ಕೇಳಲೇಬೇಕು, ಕೇಳುತ್ತಿದ್ದೇನೆ. ಅಂದರೆ ನಿನ್ನ ಮಾತಿನ ಅರ್ಥ ಕೇಳಿದ್ದ ಅನುಮಾನದ ಧ್ವನಿಯಲ್ಲಿ. ಏನನ್ನೇ ಆಗಲಿ ಸಹಿಸಿಕೊಳ್ಳುವುದಕ್ಕೊಂದು ಮಿತಿ ಇರುತ್ತದೆ, ಕೊನೆಗಳಿಗೆ ಎಂದು ಒಂದು ಇರುತ್ತದೆ. ಅಲ್ಲಿಯವರೆಗೂ ಕಾಯುತ್ತೇನೆ. ನಾನು ಕೂಡ ಮಾತು ಕೊಟ್ಟಿದ್ದೇನೆ, ನಿಮ್ಮ ಜೊತೆಗೆ ಬದುಕುತ್ತೇನೆ ಎಂದು. ನಾನು ಕೂಡ ನನ್ನ ಮಾತಿನ ಮೇಲೆ ನಿಲ್ಲಬೇಕಲ್ವಾ ಎಂದಿದ್ದಳು. ಅಂದರೆ ನಿನಗಿನ್ನೂ ಗೌತಮ್ ಬಗ್ಗೆ ನಂಬಿಕೆ, ಆಸೆ, ಕನಸು ಎಲ್ಲ ಇದೆ ಅನ್ನು ಎಂದಿದ್ದ. ಇನ್ನು ನಿನ್ನ ಕಣ್ಮುಂದೆ ಜೀವಂತವಾಗಿ ಇದ್ದೀನಿ ಅಂದರೆ ಅದು ನಂಬಿಕೆಯಿಂದಲೇ. ಇನ್ನು ಬದುಕಲು ಆಸೆ, ಕನಸು ಇರಲೇಬೇಕಲ್ವಾ ಎಂದಿದ್ದಳು. ಪರವಾಗಿಲ್ಲ, ತೀರಾ ದಡ್ಡಿ ಎಂದುಕೊಂಡಿದ್ದೆ. ಚೆನ್ನಾಗಿ ಮಾತನಾಡ್ತೀಯ, ಇಷ್ಟು ಧೈರ್ಯ ಇದೆ ಎಂದುಕೊಂಡಿರಲಿಲ್ಲ. ಅವರೊಂದಿಗೆ 3 ವರ್ಷ ಇದ್ದ ನಂತರವೂ ಸಮಯ ಸಂದರ್ಭಗಳಲ್ಲಿ ನನ್ನನ್ನು ನಾನು ಸಮರ್ಥಿಸಿಕೊಳ್ಳದೇ ಇದ್ದರೆ ಹೇಗೆ ಎನ್ನುತ್ತಲೇ ನಿಹಾರ್ ಎದ್ದು ನಿಂತವನು, ಇನ್ನು 3 ದಿನದಲ್ಲಿ ನನ್ನ ಹೆಂಡತಿ ಆಗ್ತೀಯಾ? ನನ್ನ ಎದುರೇ ಬೇರೆಯವನ ಬಗ್ಗೆ ಮಾತನಾಡಲು ನಿನಗೆ ನಾಚಿಕೆ ಆಗೋದಿಲ್ವಾ? ಕೆರಳಿ ಧ್ವನಿ ತಗ್ಗಿಸಿ ಕೇಳಿದ್ದ. ನನ್ನನ್ನು ಅವರನ್ನು ಒಟ್ಟಿಗೆ ತುಂಬ ಸಲ ನೋಡಿ, ಹಾಗೆ ನಾವಿಬ್ಬರು ಮದುವೆ ಆಗಲು ನಿರ್ಧರಿಸಿದ್ದೇವೆ ಎಂದು ತಿಳಿದು ಕೂಡ ಕುತಂತ್ರದಿಂದ ಯೋಜನೆ ರೂಪಿಸಿ ಬಲವಂತವಾಗಿ ನನ್ನನ್ನು ಮದುವೆ ಆಗಲು ನಿರ್ಧರಿಸಿರುವ ನಿಮಗೆ ನಾಚಿಕೆ ಇಲ್ಲ ಎಂದಮೇಲೆ
ಮನಸ್ಸಿನಿಂದ ಒಪ್ಪಿ ಜೊತೆಗೆ ಬದುಕಲು ಕನಸು ಕಟ್ಟಿ ನಂಬಿಕೆಯಿಂದ ಕಾಯುತ್ತಿರುವ ನನಗೆ ಯಾಕೆ ನಾಚಿಕೆ ಆಗಬೇಕು ಎಂದಿದ್ದಳು. ಅವನ ಮೇಲೆ ಎಷ್ಟು ನಂಬಿಕೆ! ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಅದನ್ನು ಅಳಿಸಿ ಹಾಕ್ತೇನೆ ಕಣೆ ಎಂದಿದ್ದ. ಚಂದನ: ನಿನ್ನನ್ನು ನೀನು ಬುದ್ಧಿವಂತ ಎಂದುಕೊಂಡಿದ್ಯಾ? ನನ್ನ ಪ್ರಕಾರ ನಿನಗೆ ಸಾಮಾನ್ಯ ಬುದ್ಧಿವಂತಿಕೆಯೂ ಇಲ್ಲ. ಅವರನ್ನು, ಅವರ ವ್ಯಕ್ತಿತ್ವವನ್ನು, ಅವರ ನಿರ್ಧಾರಗಳನ್ನು, ಅವರ ಸ್ವಭಾವಗಳನ್ನು, ಅವರು ಇಂದು ಬೆಳೆದು ನಿಂತಿರುವ ಸ್ಥಾನವನ್ನು, ಅವರ ಸಾಮರ್ಥ್ಯವನ್ನು ಒಮ್ಮೆ ನೆನಪಿಸಿಕೊಂಡು ನೋಡು. ಅಂಥವರ ವಿರುದ್ಧ ನಿಂತಿದ್ಯಾ? ಮುಂದೆ ನಿನ್ನ ಸ್ಥಿತಿ ಏನಾಗ್ಬೋದು ಎನ್ನುವ ಸಣ್ಣ ಯೋಚನೆಯಾದರೂ ಮಾಡಬೇಕಾಗಿತ್ತು ಎಂದವಳ ಮುಖದಲ್ಲಿ ಮೂಡಿದ ದೃಢತೆಗೆ ಕೋಪಗೊಂಡರೂ ಅವಳ ಮಾತುಗಳು ಸತ್ಯ ಎನಿಸಿತು. ಹೌದು, ಈ ರೀತಿ ಬೆಳೆದು ನಿಲ್ಲಬೇಕಾದ್ರೆ ಅವನ ಬುದ್ಧಿಶಕ್ತಿ ಎಷ್ಟಿರಬೇಡ. ಅಂಥದ್ರಲ್ಲಿ ಅವನ ಹೆಣ್ಣನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ತಾನ? ಆದರೂ ಇನ್ನು ಸುಮ್ಮನೆ ಇದ್ದಾನೆಂದರೆ ಕೃಷ್ಣಪ್ರಸಾದ್ ಅವರಿಂದ ಹೇಗಾದರೂ ಮಾಡಿ ಕೊರಳಿಗೆ ತಾಳಿಯೊಂದು ಬಿಗಿದು ಬಿಡಬೇಕು ಎಂದುಕೊಳ್ಳುತ್ತಿದ್ದಂತೆ ಬಂದ ನಂದನ್. ಏನು ಅಷ್ಟೊತ್ತಿನಿಂದ ಹೀಗೆ ಮಾತನಾಡ್ತಿದ್ದೀರಾ ಎಂದಿದ್ದ. ಅವನಿಗೆ ಪೂರ್ಣ ಮಾತುಗಳು ಕೇಳದೆ ಇದ್ದರೂ ಮನಸ್ತಾಪದಿಂದ ಕೂಡಿದ ಮಾತುಗಳು ಎಂದು ಅರಿವಾಗಿತ್ತು. ನಿಹಾರ್ ಮಾತಿಗೆ ಮನ ನೊಂದಿದ್ದ ಚಂದನ: ಅಣ್ಣ, ನನಗೆ ಇವರನ್ನು ಮದುವೆ ಆಗುವುದು ಇಷ್ಟ ಇಲ್ಲ. ಅಲ್ಲದೆ ಇವರನ್ನು ಹೀಗೆ ನೋಡುವುದಕ್ಕೆ ಕೂಡ ಇಷ್ಟವಿಲ್ಲ. ಈ ವ್ಯಕ್ತಿ ಒಮ್ಮೆ ನನ್ನನ್ನು ಬಲಾತ್ಕರಿಸಲು ಬಂದಿದ್ದ. ಆವೇಶದಲ್ಲಿ ನಿಜವನ್ನೇ ಹೇಳಿಬಿಟ್ಟಿದ್ದಳು. ತಂಗಿ ಬಗ್ಗೆ ತಿಳಿದಿದ್ದ ನಂದನ್ ಅವಳಾಗೆಲ್ಲ ಸುಳ್ಳು ಹೇಳುವುದಿಲ್ಲ ಎನ್ನುವುದು ಅರಿವಿದ್ದ ಕಾರಣ ನೇರವಾಗಿ ನಿಹಾರ್ ಕೊರಳ ಪಟ್ಟಿ ಹಿಡಿದವನು: ಎಷ್ಟು ಧೈರ್ಯ ಇದ್ದರೆ ನನ್ನ ತಂಗಿಯನ್ನು ಮುಟ್ಟಲು ನೋಡ್ತೀಯ ನಿನ್ನ ಎನ್ನುತ್ತಾ ಹೊಡೆಯಲು ಕೈ ಎತ್ತುತ್ತಿದ್ದಂತೆ ಅವನನ್ನು ತಡೆದ ನಿಹಾರ್: ನಿಮ್ಮ ತಂಗಿ ತಪ್ಪಾಗಿ ತಿಳಿದಿದ್ದಾಳೆ. ನಾನು ಮದುವೆ ಆಗುವ ಹುಡುಗಿ ಎಂದು ಮದುವೆ ನಿಶ್ಚಯವಾದ ಮೇಲೆ ಹಾಗೆ ಸುಮ್ಮನೆ ಕೈ ಹಿಡಿಯಲು ನೋಡಿದ್ದು. ಅದನ್ನು ಅವಳು ತಪ್ಪಾಗಿ ತಿಳಿದುಕೊಂಡರೆ ಎಂದಿದ್ದ. ಚಂದನ: ಅದೇನು ಸರಿಯಾಗಿ ಹೇಳು. ನಂದನ್ ಅವಳ ಕಡೆ ತಿರುಗಿ ಕೇಳಿದ್ದ. ಚಂದನ: ನಾನು ದೀಪಾಂಜಲಿಗೆ ಹೋಗಿದ್ದಾಗ ಚೆನ್ನೈಯ ಹಾಲು ತರಲು ಹೊರಗೆ ಹೋಗಿದ್ದರು. ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ಇವನು ನನ್ನನ್ನು ಇವರ ಕೈಗೆ ಕಟ್ಟಿರುವ ಪಟ್ಟಿ ಕಾಲು ಎಳೆದು ಹಾಕುತ್ತಿರುವುದಕ್ಕೆ ಕಾರಣ ಆಕ್ಸಿಡೆಂಟ್ ಅಲ್ಲ, ಅವರು ಕೋಪದಿಂದ ಇವನ ಕೈಕಾಲು ಮುರಿದಿರುವುದು ಎಂದಿದ್ದಳು. ಚಂದನ್ ಅವರು ಎಂದು ಹೇಳುತ್ತಿದ್ದದ್ದು ಗೌತಮ್ನನ್ನು ಎಂದು ನಂದನ್ಗೆ ಅರ್ಥವಾಗಿತ್ತು. ಅಂದರೆ ನಿಹಾರ್ ನಿನಗೆ ಮೊದಲಿನಿಂದಲೂ ಗೊತ್ತಾ? ಅಚ್ಚರಿಯಿಂದ ಕೇಳಿದ. ಚಂದನ: ಹೌದು. ಇವನು ಮಹೇಂದ್ರ ತಾತ ಇದ್ದಾರಲ್ಲ, ಅವರ ತಮ್ಮನ ಮೊಮ್ಮಗ. ಟ್ರೈನಿಂಗ್ ಇದೆ ಎಂದು ಬಂದು ಅವರ ಮನೆಯಲ್ಲಿ 7-8 ತಿಂಗಳಿಂದ ಇದ್ದರು. ಅದೇ ಸಮಯದಲ್ಲಿ ನನ್ನನ್ನು ಅಲ್ಲಿ ನೋಡಿ ಇಲ್ಲಿ ಮದುವೆಯ ಮಾತುಕತೆ ನಡೆಸಿದ್ದಾರೆ ಎಂದಿದ್ದಳು. ನಂದನ್ಗೆ ಈಗ ನಿಜಕ್ಕೂ ಅಚ್ಚರಿಯಾಗಿತ್ತು. ಏನು ಹೇಳ್ತಾ ಇದ್ದೀಯ ನೀನು ಎನ್ನುವ ವೇಳೆಗೆ ನಿಹಾರ್: ನೋಡಿ, ನಿಮ್ಮ ತಂಗಿಯನ್ನು ಮೊದಲ ಬಾರಿ ನೋಡಿದಾಗಲೇ ಇಷ್ಟಪಟ್ಟೆ. ಕೆಲವು ಸಂಪ್ರದಾಯ ಮನೆಗಳಲ್ಲಿ ಈ ರೀತಿ ಲವ್ ಮ್ಯಾರೇಜ್ಗೆ ಒಪ್ಪುವುದಿಲ್ಲ. ಅಲ್ಲದೆ ನನಗೂ ಕೂಡ ಅದೆಲ್ಲ ಇಷ್ಟ ಇರಲಿಲ್ಲ. ಅದಕ್ಕೆ ಬ್ರೋಕರ್ ಮೂಲಕ ನೇರವಾಗಿ ಹೆಣ್ಣು ಕೇಳಿಸಿದ್ದು. ನಮ್ಮ ತಂದೆ ತಾತನನ್ನು ಕಳಿಸಿದ್ದು. ನಾನೇನು ನಿಮ್ಮ ತಂಗಿಯ ಬಳಿ, ನಿಮ್ಮೆಲ್ಲರ ಬಳಿ ತಪ್ಪಾಗಿ ನಡೆದುಕೊಂಡಿಲ್ಲವಲ್ಲ. ಇಷ್ಟಪಟ್ಟ ಹೆಣ್ಣನ್ನು ಮನೆಯವರಿಗೆ ತಿಳಿಸಿ ಸಂಪ್ರದಾಯದ ಮುಖಾಂತರ ಎಲ್ಲವನ್ನು ನಡೆಸಿದ್ದು ಎಂದಿದ್ದ. ಮತ್ತು ಯಾಕೆ ಈ ವಿಷಯ ನೀ ನನಗೆ ಹೇಳಿಲ್ಲ? ನಂದನ್ ಕೇಳಿದ್ದ. ಅದು ನನಗೆ ಮುಖ್ಯ ಎನಿಸಲಿಲ್ಲ. ಅಲ್ಲದೆ ಈಗ ನನಗೂ ಅವರಿಗೂ ಆಗುವುದಿಲ್ಲ ಅಂಥ ಸಂಬಂಧವನ್ನು ಪರಿಚಯಿಸಿಕೊಳ್ಬೇಕು ಎನಿಸಲಿಲ್ಲ. ಅಲ್ಲದೆ ನಾನು ಅಲ್ಲಿಂದ ಹೊರಡುವ ಕೊನೆ ದಿನ ಮದುವೆಯಾಗುವ ಹುಡುಗಿ ತಾನೆ ಎಂದು ಕೈ ಹಿಡಿಯಲು ನೋಡಿತ್ತು. ಅಷ್ಟರಲ್ಲಿ ಗೌತಮ್ ರಾಕ್ಷಸನ ರೀತಿ ನನ್ನ ಮೇಲೆರಗಿ ಸಾವು ಬದುಕಿನ ನಡುವೆ ತಂದು ನಿಲ್ಲಿಸಿಬಿಟ್ಟ. ಎಷ್ಟೇ ಆದರೂ ಅವನು ನನ್ನ ಸಂಬಂಧಿಕ. ನಿಮ್ಮ ತಂದೆ ಅವನ ಬಗ್ಗೆ ಈಗಾಗಲೇ ಕೆಟ್ಟ ಅಭಿಪ್ರಾಯ ಹೊಂದಿದ್ದಾರೆ. ಇದು ತಿಳಿದರೆ ಅವನ ಬಗ್ಗೆ ಮತ್ತಷ್ಟು ಅಸಮಾಧಾನ ಹೆಚ್ಚಾಗಬಹುದು ಎಂದು ಹೇಳಲಿಲ್ಲ ಎಂದಿದ್ದ. ನಂದನ್ಗೆ ಒಂದು ಕ್ಷಣ ಹೇಗೆ ನಡೆದುಕೊಳ್ಬೇಕು ಎನ್ನುವುದು ತಿಳಿಯದಾಗಿತ್ತು. ಅವನ ಮಾತಿನಲ್ಲಿ ಕೂಡ ತಪ್ಪು ಹುಡುಕಲು ಸಾಧ್ಯವಾಗಿರಲಿಲ್ಲ. ಹೌದು, ನಿಶ್ಚಯ ಆಗಿರುವ ಹೆಣ್ಣಿನ ಕೈ ಹಿಡಿಯಲು ನೋಡುವುದು ತಪ್ಪಲ್ಲ. ಇನ್ನು ಹೆಣ್ಣನ್ನು ಮೆಚ್ಚಿ ಸಂಪ್ರದಾಯಬದ್ಧವಾಗಿ ಹೆಣ್ಣು ಕೇಳಿ ಮದುವೆಯಾಗಲು ನಿರ್ಧರಿಸಿದ ರೀತಿ ಕೂಡ ಸರಿಯಾಗಿದೆ ಎನಿಸುತ್ತದೆ ಎಂದುಕೊಂಡವನು. ಕ್ಷಮಿಸಿ, ಆವೇಶದಲ್ಲಿ ಕೊರಳ ಪಟ್ಟಿ ಹಿಡಿದು ಬಿಟ್ಟೆ. ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಿ. ಆದರೂ ನೀವು ಗೌತಮ್ ಸಂಬಂಧಿಕರು ಎಂದು ಹೇಳಬೇಕಾಗಿತ್ತು ಎನ್ನುವ ಹೇಳಿಗೆ ಬಂದ ಕೃಷ್ಣಪ್ರಸಾದ್ ಅವರು: ಏನಿವರು ಗೌತಮ್ನ ಸಂಬಂಧಿಕರ ಎಂದಿದ್ದರು.
ನಂದನ್ ಪೂರ್ತಿ ವಿಷಯ ತಿಳಿಸದೇ ಇದ್ದರೂ ಅವರಿಗೆ ಕೆಲವು ವಿಷಯ ತಿಳಿಸಿದ್ದ. ಅವರ ಮುಖದಲ್ಲಿ ಮೂಡಿದ ಗಂಭೀರತೆಯನ್ನು ನೋಡಿದ ನಿಹಾರ್, ಅವರಿಗೂ ನಮಗೂ ಆಗಿ ಬರುವುದಿಲ್ಲ. ತಾತನ ಮನಸ್ಸಿಗೆ ನೋವಾಗಬಾರ್ದು ಎಂದು ಅವರ ಜೊತೆ ಯಾವಾಗಲಾದರೂ ಒಮ್ಮೆ ಮಾತನಾಡುತ್ತೇನೆ ಅಷ್ಟೆ. ಅವರ ಫ್ಯಾಮಿಲಿಯಲ್ಲಿ ನಡೆದ ಕೆಲವೊಂದು ಘಟನೆಗಳ ಕಾರಣದಿಂದ ಅವರನ್ನು ದೂರ ಇಟ್ಟಿದ್ದೇವೆ ಎಂದಿದ್ದ. ಕೃಷ್ಣಪ್ರಸಾದ್ ಅವರು, ಹೋಗಲಿ ಬಿಡಿ, ಕುಟುಂಬದಲ್ಲಿ ನೆಂಟರಿಷ್ಟರ ಮನೆಯಲ್ಲಿ ನಡೆಯುವ ತಪ್ಪಿಗೆ ನಾವೇಗೆ ಹೊಣೆ ಆಗ್ತೇವೆ, ನಮಗೆ ನೀವು ಮಾತ್ರ ಮುಖ್ಯ ಎಂದಿದ್ದರು. ಇನ್ನೂ ಅವನ ಮುಖದಲ್ಲಿ ಮಾಗದೇ ಇದ್ದ ಗಾಯದ ಕಲೆಗಳನ್ನು ನೋಡುತ್ತಾ ನಿಹಾರ್ಗೆ ದೊಡ್ಡ ತಲೆನೋವು ಬಗೆಹರಿದಂತೆ ಎನಿಸಿತು. ಎಂದಾದರೂ ತಿಳಿದರೆ ಎನ್ನುವ ಅನುಮಾನ ಕಾಡುತ್ತಲೇ ಇತ್ತು. ವಿಮಲಾ ಅವರು ತಿಂಡಿ ರೆಡಿ ಇದೆ ಎಂದಾಗ ಎಲ್ಲರೂ ಅತ್ತ ನಡೆದಿದ್ದರು. ಚಂದನ ತಂದೆಯ ಕಣ್ಣೋಟ ಅರಿತು ರೂಮ್ಗೆ ಹೋಗದೆ ಅಡುಗೆ ಮನೆಯತ್ತ ನಡೆದಿದ್ದಳು. ಮಗಳನ್ನು ನೋಡಿದಷ್ಟು ವಿಮಲಾ ಅವರಿಗೆ ಸಂಕಟವಾಗ್ತಿತ್ತು. ಕಾಟಾಚಾರಕ್ಕೆ ತಂದೆಯ ಬೈಕೆ ಒಂದೆರಡು ತುತ್ತು ತಿನ್ನುತ್ತಾ ಯಾವಾಗಲೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಾ ಒಂದೆಡೆ ಯೋಚಿಸ್ತಾ ಕುಳಿತಿರುತ್ತಿದ್ದವಳನ್ನು ನೋಡಲು ಹಿಂಸೆ ಅನಿಸ್ತಿತ್ತು. ಆದರೆ ನನ್ನ ಕೈಯಲ್ಲಿ ಏನಿದೆ ಎನ್ನುವ ಅನಿಸಿಕೆಗೆ ಬಂದು ನಿಲ್ಲುತ್ತಿದ್ದರು. ನಿಹಾರ್ ಹೊರಡುವ ಸಮಯದಲ್ಲಿ ಎಲ್ಲರ ಜೊತೆ ನಿಂತಿದ್ದ ಚಂದನ್ನಳಿಗೆ, ಹೋಗಿ ಬರ್ತೀನಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಂದಿದ್ದ. ಏನೂ ಹೇಳದೆ ನಿಂತ ಮಗಳನ್ನು ನೋಡಿ ಕೋಪಗೊಂಡವರು, ಅವಳು ಸ್ವಲ್ಪ ಮಾತು ಕಡಿಮೆ, ಮುಂದೆ ಸರಿ ಹೋಗ್ತಾಳೆ ಎಂದಿದ್ದರು. ನಿಹಾರ್ ಹೊರಡುತ್ತಲೇ, ಏನಾಗಿದೆ ನಿಂಗೆ, ಇನ್ನೆಷ್ಟು ದಿನ ಹೀಗೆ ಇರ್ತೀಯಾ? ಮದುವೆ ಇನ್ನು 3 ದಿನ ಇರೋದು. ಬೇಡದೆ ಇರುವುದನ್ನೆಲ್ಲ ಆಲೋಚಿಸದೆ ಮದುವೆ ಕೆಲಸ ಕೆಳಗಡೆ ಗಮನ ಕೊಡು. ಹೆಣ್ಣು ಮಕ್ಕಳಿಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತನಾಡ್ತಾನೆ, ಇಂಥ ಹುಡುಗ ಸಿಕ್ಕಿರೋದು ನಮ್ಮ ಪುಣ್ಯ ಎಂದವರು ಏನು ಹೇಳದೆ ನಿಂತ ಮಗಳನ್ನು ನೋಡಿ ಬೇಸರದಿಂದ ಹೊರಗೆ ನಡೆದಿದ್ದರು. ಚಂದನ ದಿನದಂತೆ ತನ್ನ ರೂಮ್ಗೆ ಬಂದು ಬಾಗಿಲಾಕಿ ಒಳಗೆ ಉಳಿದಿದ್ದಳು. ಯಾರು ಎಷ್ಟೇ ಹೇಳಿದ್ರೂ ಅವಳು ಮದುವೆಯ ಯಾವ ಕೆಲಸಕ್ಕೂ ಓಡಾಡುತ್ತಿರಲಿಲ್ಲ. ವಿಮಲಾ ಅವರು ನಿನ್ನ ಸ್ನೇಹಿತರನ್ನು ಮದುವೆಗೆ ಕರೆ ಎಂದರೆ ಅತ್ತ ಕಡೆ ಗಮನ ಕೊಟ್ಟಿರಲಿಲ್ಲ. ಗೌತಮ್ ಜೊತೆಗಿನ ನೆನಪುಗಳೊಂದಿಗೆ ಅದೇ ಕೋಣೆಯಲ್ಲಿ ಬಂದಿಯಾಗಿ ಉಳಿಯುತ್ತಿದ್ದಳು. ಜೊತೆಗೆ ಉಳಿದಿದ್ದ ಸಮಯದಲ್ಲಿ ತನ್ನಲ್ಲಿ ಮೂಡುತ್ತಿದ್ದ ಮಧುರಾನುಭೂತಿ, ಚೈತನ್ಯ, ಬದುಕಿನ ಬಗೆಗಿನ ಉತ್ಸಾಹ ಎಲ್ಲವನ್ನೂ ನೆನೆಯುತ್ತಾ, ಅಪ್ಪಾಜಿ ನಿಮ್ಮ ಜೊತೆ ಮಾತನಾಡಬಾರ್ದು ಎಂದು ಮಾತು ತೆಗೆದುಕೊಂಡಿದ್ದಾರೆ. ಆದರೆ ನೀವಾದರೂ ಒಮ್ಮೆ ಪ್ರಯತ್ನಿಸಬಹುದಿತ್ತಲ್ವಾ? ನೀವು ಇಂದು ನಾಳೆ ಬರುತ್ತೀರಿ, ಹೇಗಾದರೂ ಮಾಡಿ ಅಪ್ಪಾಜಿಯನ್ನು ಒಪ್ಪಿಸ್ತೀರಿ ಎಂದು ಅಷ್ಟು ದಿನದಿಂದ ಪ್ರತಿದಿನ ಕಾಯುತ್ತಲೇ ಇದ್ದೇನೆ. ನನ್ನ ನಿರೀಕ್ಷೆ ನನ್ನ ಉಸಿರಿರುವವರೆಗೂ ಇರುತ್ತದೆ ಎಂದುಕೊಂಡವಳ ಕಣ್ಣಿನಿಂದ ಹನಿಗಳು ಜಾರಿದವು. ಮದುವೆಯ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಹರಿಯದ ಆತಂಕ ಮೂಡಿದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ನಿಶ್ಚಿಂತೆಯ ಭಾವ. ನಂದನ್, ಚಂದನ ತಗೋ, ದೊಡ್ಡಮ್ಮ ಕರೆ ಮಾಡಿದ್ದಾರೆ, ನಿನ್ನೊಂದಿಗೆ ಮಾತನಾಡಬೇಕಂತೆ ಹೇಳಿ ಮೊಬೈಲ್ ಕೊಟ್ಟು ನಡೆದಿದ್ದ. ಪದ್ಮಾ ಅವರು ಮಾತಿಗೆ ಮೊದಲೇ ಬಿಕ್ಕಳಿಸಿ ಅಳುತ್ತಿದ್ದವಳ ಸಮಾಧಾನಿಸಲಾರದೆ ಹೋದರು. ಅವಳ ಮನಸ್ಥಿತಿ ಅವರಿಗೆ ಅರ್ಥವಾಗಿತ್ತು. ಧೈರ್ಯ ತಂದುಕೋ ಚಂದನ, ಒಳ್ಳೆಯದೇ ಆಗ್ತದೆ ಎಂದಿದ್ದರು. ಇಷ್ಟೊಂದು ನೋವು ಸಹಿಸಲು ಆಗುತ್ತಿಲ್ಲ ದೊಡ್ಡಮ್ಮ, ಒಮ್ಮೊಮ್ಮೆ ಸತ್ತು ಹೋಗಿ ಬಿಡಬೇಕು ಎನಿಸ್ತದೆ. ಆದರೆ ಅವರ ಮೇಲಿನ ನಂಬಿಕೆ ಅಷ್ಟೇ ಇದೆ, ಅವರಿಗಾಗಿ ಕಾಯುತ್ತಿದ್ದೇನೆ ಎಂದಿದ್ದಳು. ಪದ್ಮಾ ಅವರಿಗೆ ಅವಳ ಮಾತಿಗೆ ಏನು ಹೇಳಬೇಕೋ ತಿಳಿಯದೆ, ಏನೇ ಮಾಡಲಿ, ನೀನು ನನ್ನ ಮಗಳಾಗಿದ್ದರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರ ಮದುವೆ ಮಾಡಿ ಬಿಡುತ್ತಿದ್ದೆ. ನಿನ್ನ ತಂದೆಯ ಆಟದ ಸ್ವಭಾವ ಗೊತ್ತಲ್ಲ ಎಂದಿದ್ದರು. ಅಲ್ಲಿ ಎಲ್ಲ ಹೇಗಿದ್ದಾರೆ, ನೀವು ಅವರನ್ನು ನೋಡಿದ್ರಾ, ಚೆನ್ನಾಗಿದ್ದಾರಾ ಕೇಳಿದಳು. ಪದ್ಮಾ ಅವರು ಏನನ್ನು ಮುಚ್ಚಿಡದೆ ನಡೆದ ವಿಷಯವನ್ನೆಲ್ಲ ತಿಳಿಸಿದಾಗ ಚಂದನ, ಖಂಡಿತ ಅವರು ಅಂಥ ತಪ್ಪನ್ನು ಮಾಡಿಲ್ಲ. ಅವರು ಎಂದು ಆದರೆ ಅಕ್ಕನನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ನನ್ನನ್ನು ಬಿಟ್ಟು ಬೇರೆ ಒಂದು ಹೆಣ್ಣು ಅವರ ಜೀವನದಲ್ಲಿರಲು ಸಾಧ್ಯವೇ ಇಲ್ಲ ಎಂದಿದ್ದಳು. ಗೊತ್ತು ಕಣೆ, ಎಲ್ಲ ನಿನ್ನೆಗೆ ಕ್ಲಿಯರ್ ಆಯಿತು. ಆದ್ರಿಗೂ ಕೂಡ ಪ್ರಜ್ಞೆ ಬರುವಾಗಿದೆ. ಹಾಗಾಗಿ ನಾನು ಇಂದು ಅಲ್ಲಿಗೆ ಬರಲಾಗುತ್ತಿಲ್ಲ. ಅದನ್ನು ಹೇಳಲೇ ಫೋನ್ ಮಾಡಿದೆ ಎಂದಿದ್ದರು. ಯೋಚಿಸಿದ ಚಂದನ, ಅವರು ಕೂಡ ಸಮಸ್ಯೆಗಳ ನಡುವೆ ಸಿಲುಕಿದ್ದಾರೆ. ಅವರಿಗೂ ಯೋಚಿಸಲು ಸಮಯ ಬೇಕು. ಆದರೂ ನಮ್ಮಿಬ್ಬರ ಬದುಕಿನಲ್ಲಿ ಹೀಗೆಲ್ಲ ಯಾಕಾಗ್ತಿದೆ ಯೋಚಿಸುತ್ತಾ ಕಣ್ಣು ಮುಚ್ಚಿದವಳಿಗೆ,
ತನ್ನನ್ನು ಬಳಸಿ ನೆತ್ತಿಗೆ ಮುತ್ತು ಕೊಟ್ಟು ಧೈರ್ಯ ನೀಡುವ ಗೌತಮ್ ನೆನಪಾಗಿದ್ದ. ನೀವೇ ನನ್ನ ಧೈರ್ಯ, ನಂಬಿಕೆ. ಮೆಲ್ಲಗೆ ಉಸಿರಿದಳು. ಮದುವೆಗೆ 2 ದಿನ ಉಳಿದಿದೆ ಎನ್ನುವಾಗ ಗೌತಮ್ ಮನೆಯಲ್ಲಿ ಆತಂಕವಾದ ವಾತಾವರಣ ಸೃಷ್ಟಿಯಾದಂತೆ ಎನಿಸ್ತಿತ್ತು. ಯಾರ ಮುಖದಲ್ಲೂ ನಗುವಿರಲಿಲ್ಲ. ಎಲ್ಲರೂ ಯೋಚಿಸುವವರಂತೆ, ಏನನ್ನೋ ಕಳೆದುಕೊಂಡಿದ್ದವರಂತೆ ಚಡಪಡಿಕೆಯ ನಡುವೆ ಸಮಯ ಕಳೆಯುತ್ತಿದ್ದರು. ಅಂದು ಮಧ್ಯಾಹ್ನವಾದರೂ ಮನೆಯಲ್ಲೇ ಉಳಿದಿದ್ದ ಗೌತಮ್ ತಡವಾಗಿ ರೆಡಿಯಾಗಿದ್ದವನು ಮೊಬೈಲ್ನಲ್ಲಿ ಯಾರ ಬಳಿಯೋ ರೇಗಾಡುತ್ತಾ, ನಾನು ಒಮ್ಮೆ ನಿರ್ಧರಿಸಿದರೆ ಆಯಿತು, ಆ ಜಾಗ ನಮಗೆ ಕೊಡ್ತೇನೆ ಎಂದು ಹೇಳಿ ಈಗ ಬೇರೆಯವ್ರಿಗೆ ಹೇಗೆ ಒಪ್ಪಿಗೆ ಕೊಡ್ತೀರಾ? ಬರ್ತಾ ಇದ್ದೀನಿ, ಒಳ್ಳೆ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲ ಹೇಳುತ್ತಾ ಹೊರಗೆ ನಡೆದಿದ್ದ. ಮನೆಯಲ್ಲಿದ್ದವರೆಲ್ಲ ಮುಖಾಮುಖ ನೋಡಿಕೊಂಡಿದ್ದರು. ಇಂದ್ರಾಣಿ ಅವರು, ಮಾವ, ಗೌತಮ್ ವಿಚಾರ ಏನಾದರೂ ಮಾಡಿ, ನನಗೆ ಕೈಕಾಲು ಆಡುತ್ತಿಲ್ಲ. ಚಂದನ ಮದುವೆ ಬೇರೆಯವರೊಂದಿಗೆ ಆದರೆ ಖಂಡಿತ ಗೌತಮ್ ಉಳಿಯಲು ಸಾಧ್ಯವಿಲ್ಲ. ಒಳಗೊಳಗೆ ಕೊರಗಿ ಬಿಡುತ್ತಾನೆ. ಅವನು ಕೂಡ ಅಪ್ಪನ ಹಾದಿ ಹಿಡಿಯುವುದು ಬೇಡ ಎಂದಿದ್ದರು. ಅವನು ನಿನ್ನ ಮಗ ಇಂದ್ರಾಣಿ, ನಿನ್ನಷ್ಟೇ ಅಟಾಚಲ ಅವನಿಗೂ ಇದೆ. ನೋಡೋಣ ಏನಾಗ್ತದೆ ಎಂದು. ಆದರೆ ಒಮ್ಮೆ ನಾನು ಚಂದನಳ ತಂದೆ ತಾಯಿ ಜೊತೆ ಮಾತನಾಡಿ ಎಲ್ಲವನ್ನು ವಿವರಿಸಿ ಹೇಳಿ ಮಕ್ಕಳ ಭವಿಷ್ಯಕ್ಕಾಗಿ ಮದುವೆ ನಿಲ್ಲಿಸಿ ಎಂದು ಕೇಳಿಕೊಳ್ಳೋಣ ಎನಿಸ್ತಿದೆ. ಇನ್ನು ತಡ ಮಾಡಿದರೆ ಸರಿಯಿಲ್ಲ. ಹಿಂದೆ ಅವರ ಊರಿಗೆ ಹೋಗ್ತೇನೆ ಎಂದಿದ್ರು. ಇಂದ್ರಾಣಿ ಪಾವನಿ ತಾವು ಬರುತ್ತೇವೆ ಎಂದಾಗ ಕಾರಣಗಳನ್ನು ಹೇಳಿ ಬೇಡ ಎಂದಿದ್ರು. ಮುಂದೆ ಬಂದು ನಿಂತ ಚಿನ್ನಯ್ಯ, ನಾನು ನಿಮ್ಮ ಜೊತೆ ಬರ್ತೇನೆ. ಚಂದನಳನ್ನು ನೋಡಿ ತುಂಬ ದಿನ ಆಯಿತು, ಆ ಮಗು ಹೇಗಿದೆಯೋ ಎಂದಿದ್ದರು. ಮಹೇಂದ್ರ ಅವರು, ಸರಿ ಬಿಡು, ಇಬ್ಬರು ಹೋಗಿ ಬರೋಣ. ಆದರೆ ಗೌತಮ್ಗೆ ಏನಾದರೂ ಕಾರಣ ಹೇಳಬೇಕಲ್ವಾ? ಗೊತ್ತಾದರೆ ನಮ್ಮ ಹಿಂದೆ ಬಂದು ಬಿಡುತ್ತಾನೆ ಎಂತಿದ್ದಂತೆ ಚಿನ್ನಯ್ಯ, ಜಾನಿ ಆರೋಗ್ಯ ಹದಗೆಟ್ಟಿದೆ, ಬೇರೆ ಕಡೆ ತೋರಿಸಬೇಕು ಎನ್ನುತ್ತಿದ್ದರು. ಇದೇ ಕಾರಣದ ನೆಪ ಇಟ್ಟುಕೊಂಡು ಹೊರಡೋಣ. ನಮ್ಮ ಬಗ್ಗೆ ವಿಚಾರಿಸಿದಾಗ ಮಾತ್ರ ಮನೆಯವರು ಜಾನಿಯ ಕಾರಣ ತಿಳಿಸಲಿ ಎನ್ನುತ್ತಿದ್ದಂತೆ ಮಹೇಂದ್ರ ಅವರು, ಇನ್ನೇಕೆ ತಡ, ಹೋಗು ಡ್ರೈವರ್ಗೆ ಹೇಳು, ಹಾಗೆ ಜಾನಿಯನ್ನು ಕರೆದುಕೊಂಡು ಬರುತ್ತಾ ಆಸ್ಪತ್ರೆಗೆ ತೋರಿಸಿ ಬರೋಣ ಎಂದಿದ್ದರು. ಹೊರಗೆ ನಡೆದ ಚಿನ್ನಯ್ಯನನ್ನು ತಡೆದ ಪಾವನಿ, ಅಲ್ಲಿಗೆ ಹೋದ್ಮೇಲೆ ಚಂದ್ರನ ಜೊತೆ ಮಾತನಾಡಿಸಿ, ಇಲ್ಲ ವಿಡಿಯೋ ಕಾಲ್ ಮಾಡಿಸಲು ಆಗುತ್ತದೆಯಾ ನೋಡಿ ಎಂದಿದ್ದಳು.